ಕುಕಿಂಗ್ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇದೇನೈತಿ ಸಂಡೇ ಲಾಗ್ ಐತೆ ನೋಡ್ರಿ. ಸಂಡೇ ಅಂಥೇಳಿ ಲೇಟಾಗಿ 6:30ಗೆ ಎದ್ದು ಇದನ್ನು ರಾತ್ರಿನೆಲ್ಲ ಕ್ಲೀನ್ ಮಾಡಿಟ್ಟಿರ್ತೀನಿ. ನಾನು ಅಡುಗೆ ಮನೆ ಆದಷ್ಟು ಗ್ಯಾಸ್ ಅದನ್ನೆಲ್ಲ ಒರೆಸಿ ಮತ್ತು ಬೆಳಗ್ಗೆ ಸ್ವಲ್ಪ ಒರೆಸಿ ಬತ್ತಿ ಅದನ್ನ ಹಚ್ತೀನಿ. ಎಷ್ಟೋ ವಾರ ಮುಗ್ದಂಗೆ ಆಗುತ್ತೆ. ಅದನ್ನು ಮಾಡೋದ್ರಿಂದ ಎಲ್ಲ ತೊಳೆಯೋದು, ತಿಕ್ಕೋದು, ಬಾಂಡೆ ಎಲ್ಲ ಮಾಡೋದ್ರಿಂದ ಇತ್ತಾಗ ಏನು ಮಾಡಕತ್ತೀನಿ, ಚಹಾ ಹಾಕಕತ್ತೀನಿ. ಇದು ಮೊದಲು ನನ್ನ ಬಿಸಿನೀರು ಕೂಡ ಅಭ್ಯಾಸ, ಹೀಗಾಗಿ ಮೊದಲು ಬಿಸಿನೀರು ಕಾಯ್ಸ್ಕೊಂಡು ಚಹಾ ಹಾಕಕತ್ತೀನಿ ನೋಡಿರಿ. ಅವು ಭಾಳ ಕಾದು ಸ್ವಲ್ಪ ಹಾರಲಿ ಅಂತಿದ್ದೀನಿ. ನಮ್ಮನೆಗೆ ಹಾಲು ಆಕಳು ಹಿಂಡೋದ್ರಿಂದ ಹಾಲಿಗೇನು ತೊಂದರೆ ಇಲ್ಲ, ಹೀಗಾಗಿ ನಾವು ಜಾಸ್ತಿ ಹಾಲು ಹಾಕ್ತೀವಿ ನೀರಿನಕಿನ. ಇದು ಏನೈತಿ ಇಡ್ಲಿ ಮಾಡೋಣ ಅಂತ ಇಡ್ಲಿಗೆ ಹಾಕಿದ್ದೆ. ಅದಕ್ಕೆ ಉಪ್ಪು ಸೋಡಾ ಪುಡಿ ಹಾಕಿನೇ ಇಟ್ಟೆ ನೋಡಿರಿ. ಅದು ಉಬ್ಲಿ ಇರುತ್ತೆ ಅಂತ ಪ್ಲೇಟ್ನಾಗ ಇಟ್ಟೇನೆ ನೋಡಿರಿ. ಇನ್ನೂ ಸೂರ್ಯ ಬಂದಿಲ್ಲ. ಇಲ್ಲೇನು ಮಾಡೀನಿ, ಸಾಂಬಾರಿಗೆ ಬೇಳೆ ಎಲ್ಲ ತೊಳೆದು ಇಡಾಕತ್ತೀನಿ ನೋಡಿರಿ. ತೊಳೆದು ಅದನ್ನು ಕುದಿಯೋಕ್ಕಿಟ್ಟು ಈ ಕಡೆ ಬಾಗಿಲ ಕಸ ಹೊಡೆದು ನೀರು ಹಾಕಕತ್ತಾನೆ. ಅದನ್ನು ಒಂದಿಟ್ಟು ನೀರು ಆರಲಿ ಅಂತೇಳಿ ಕೈ ಬಿಟ್ಟು ಇಲ್ಲಿ ಬಂದು ಸಾಂಬಾರಿಗೆ ಒಗ್ಗರಣೆ ಕೊಡಕತ್ತೀನಿ. ಆಮೇಲೆ ರಂಗೋಲಿ ಹಾಕಿದ್ರೆ ಆತಂತೇಳಿ ಇವನು ಮೊದಲ ಮಸಾಲೆಗೆಲ್ಲ ಹುರ್ಕೊಳಕತ್ತೀನಿ. ನೋಡಿರಿ, ಅವಸರದಾಗ ಇಷ್ಟು ಮಸಾಲೆ ಹುರಿದು ಹಾಕಿದ್ರು ಟೇಸ್ಟ್ ಆಗುತ್ತೆ ಸಾಂಬಾರು. ಮತ್ತು ಹೆಚ್ಚಿಬೇಕಂದ್ರೆ ನಾನು ಸಾಂಬಾರು ಇಡ್ಲಿ ಸಾಂಬಾರಿಗೆ ಅಂತಲೇ ರೆಸಿಪಿ ಮಾಡಿ ತೋರಿಸೀನಿ, ಅಲ್ಲೂ ಚೆಕ್ ಮಾಡ್ಬೋದು. ಹೋಟೆಲ್ ಥರನ ಆಗ್ತೈತಿ ನೋಡಿರಿ. ಇಡ್ಲಿ ಹಾಕಿಡಾಕತ್ತೀನಿ. ಎಲ್ಲ ಉಬ್ಳಿ ಏರೈತಿ ನೋಡಿರಿ. ಉಬ್ಳಿ ಏರಿದ ಮೆತ್ತಗಾಗೋದು ಇಡ್ಲಿ, ಇಲ್ಲಾಂದ್ರೆ ಗಟ್ಟಿ ಆಗಿಬಿಡ್ತಾವೆ. ಸೋಡಾ ಪುಡಿ ಹಾಕಿಂದ ಒಂದು ಸ್ವಲ್ಪ ಟೈಮ್ 1 ಅರ್ಧ ತಾಸು ಬಿಡಬೇಕು. ಇತ್ತಾಗ ಏನು ಮಾಡೀನಿ, ಸಾಂಬಾರಿಗೆ ಉಳಿದಿದ್ದನ್ನು ಮಿಕ್ಸಿಗೆ ಹಾಕ್ಕೊಂಡೀನಿ. ಅದನ್ನು ಒಗ್ಗರಣೆ ಕೊಡಾಕತ್ತೀನಿ ನೋಡಿರಿ. ರುಬ್ಬಿದ್ದನ್ನು ಹಾಕಿ ಅರಿಶಿಣ ಪುಡಿ ಮಸಾಲೆ ಪುಡಿ ಎಲ್ಲ ಹಾಕಿ ಇದು ಕುದ್ದಕ್ಕೆ ನೋಡಿರಿ. ಬೇಳೆ ಟೊಮೆಟೊ ಹಾಕಿದ್ನೆಲ್ಲ ಮೇಲೆ ಖಾರದ ಪೌಡ್ರು, ಕೊತ್ತಂಬರಿ, ಸಕ್ಕರೆ, ಉಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು ಅದ್ರಾಗ ಹಾಕಿರ್ತೀನಿ ನಾನು. ಉದ್ರಸ ಬಿಡ್ತೈತೆ ಅಂತೇಳಿ. ಮತ್ತು ನೋಡಿರಿ ಎಲ್ಲ ಆರೈತಿ. ಇವತ್ತಿಗೆ ರಂಗೋಲಿ ಹಾಕಿ ಉದ್ರಾತಂತೇಳಿ ಹಾಕಕತ್ತೀನಿ. ಇದು ಏನೈತಿ 4 ಚುಕ್ಕಿ 4 ಸಾಲು ನೋಡ್ಬಿಟ್ಟು ರಂಗೋಲಿ. ಬೇಕಾದ್ರೆ ಇದನ್ನು ಶಾರ್ಟ್ಸ್ ಒಳಗೆ ಸ್ಲೋ ಮೋಷನ್ನೊಳಗೆ ತೋರಿಸ್ತೀನಿ ಅದು ಬೇಕಾದ್ರೆ. ಬಾಗಿಲು ಮುಂದೆ ರಂಗೋಲಿ ಇದ್ದರೆ ಚೆಂದ. ಹೀಗಾಗಿ ರಂಗೋಲಿ ಹಾಕಿ ಮುಗಿಸಿ ಈ ಕಡೆ ಬಾಂಡೆ ಇದ್ವಲ್ಲ ಮತ್ತು ಅವೆಲ್ಲ ಸಾಂಬಾರು ಅದನ್ನು ಮಾಡಿದ್ವಲ್ಲ, ಬೇಳೆ ಕುದಿಸಿದ ಕುಕ್ಕರ್ ಅವೆಲ್ಲ ಅವನ್ನ ತೊಳೆದ ಇಡಾಕತ್ತೀನಿ ನೋಡಿರಿ. ತಡ ಇಲ್ಲನ ಬಾಂಡೆ ಕೂಡ್ತಾವೆ, ತಡ ಇಲ್ಲನ ಕಸ ಬೀಳ್ತಿರ್ತೈತಿ. ಹಿಂಗಾಗಿ ಬರೀ ತೊಳೆಯೋದು ತಿಕ್ಕೋದು ಇದಾಗ್ಬಿಡ್ತೈತಿ ವಾರ ಒಂದು. ಇಲ್ಲೇನೈತಿ ಪಪ್ಪಾಯ ಇತ್ತು, ಅದನ್ನು ಸ್ವಲ್ಪ ಮಗಕ್ಕೆ ಹಚ್ಚೋಣ ಅಂತೇಳಿ ಸ್ವಲ್ಪ ಕಟ್ ಮಾಡಿ ನೋಡಿರಿ. ಎಷ್ಟು ಚಲೋ ಐತಿ ಪಪ್ಪಾಯನ. ಇದು ನಮ್ಮದು ಇನ್ನೊಂದು ಮಠ ಐತಿ, ಅಲ್ಲಿದು ಬಿಟ್ಟಿದ್ದು ನೋಡಿರಿ. ಟಿವಿ ಒಳಗೆ ಸಾಂಗ್ ಬರಾಕತ್ತಿ, ಇದನ್ನ ಡ್ಯಾನ್ಸ್ ಮಾಡಕತ್ತಾಳ ನೋಡಿರಿ. ಹುಡುಗರು ಹೆಂಗೆ ಮಾಡಿದ್ರು ಚಂದ, ನೋಡೋದ ಒಂದು ಚಂದ ಅದು. ಈಗಿನ ಮಕ್ಕಳಿಗೆ ಹೇಳೋದ ಬೇಡ, ಅವೆಲ್ಲ ತಿಳ್ಕೊಂಬಿಡ್ತಾವೆ ನೋಡಿ. ಹಿಂಗೆ ನೋಡಿರಿ ಡ್ಯಾನ್ಸ್ ಮಾಡಕತ್ತಾಳೆ. ವಿಡಿಯೋ ಮಾಡಕತ್ತೀನಿ ನಾನು ನಾಯಿಗಳು ಹಿಡ್ಕೊಂಡು. ಇತ್ತಾಗ ಎಲ್ಲರೂ ಎದ್ದು ಹಾಸ್ಗೆ ಇದ್ವಿ. ಹೀಗಾಗಿ ರೂಮ್ನೇನು ಒಂದೊಂದು ಹಾಸಿಗೆಲ್ಲ ಮಡಚಿಟ್ರು ಅಂತೇಳಿ ಹಾಸಿಗೆ ಮಡಚಿಟ್ಟು ನೋಡಿರಿ. ಇಡ್ಲಿ ಅದು ರೆಡಿ ಆಯ್ತು. ಸಾಂಬಾರು ಅದು ಚಟ್ನಿ ರೆಸಿಪಿ ಸ್ವಲ್ಪದಿಂದ ಮುಂದೆ ಆಗೈತಿ ನೋಡಿರಿ. ಸಣ್ಣ ಮಕ್ಕಳಿಗೆ ಬರೀ ಇಡ್ಲಿ ಕೊಡೋಕ್ಕೇನೋ ಒಂದು ಸ್ವಲ್ಪ ಪೌಷ್ಟಿಕ ಇದ್ದಿದ್ದೆ ಕೊಟ್ರಾತಂತೇಳಿ ಪಾಲಕ್ಕಿತ್ತು. ಪಾಲಕ್ಕಿಗೆ ಜೀರಿಗೆ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಒಂದು ಈಟು ಮೆಣಸಿನ್ಕಾಯಿ ಬದಲಿ ಮೆಣಸು ಹಾಕ್ರಿ, ಚಲೋ ಆಗ್ತದೆ. ಸಕ್ಕರೆ ಎಣ್ಣೆಲ್ಲ ಹಾಕಿ ಹಾಕಿ ಅದನ್ನು ಇಡ್ಲಿ ಇಟ್ಟಿರ್ತೈತಲ್ಲ ಅದಕ್ಕೆ ಹಾಕಿ ಕಲಸಿ ಇಡ್ಲಿ ಹಾಕಿ ಮಕ್ಕಳಿಗೆ ಅದನ್ನು ಕೊಡೋದ್ರಿಂದ ಅವಕ್ಕೆ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ ಮತ್ತು ಚಲೋ ಇರ್ತಾವೆ. ಸ್ವಲ್ಪ ಕಹಿಯಾಗಿರ್ತಾವೆ ಅಷ್ಟೇ. ಕುದಿಸಿನ ಹಾಕ್ಬೋದು, ಹಂಗೆ ಮಿಕ್ಸಿ ಹಾಕಿ ನೋಡಿರಿ. ಪಾಲಕ್ನ ಕುದಿಸಿನ ಹಾಕ್ಬೋದು. ಹಿಂಗೆ ಗರ್ಭಿಣಿಯರಿಗೆ ಚಲೋ, ಇದು ರಕ್ತ ಆಗತೈತಿ, ಮಕ್ಕಳಿಗೆ ಚಲೋ ನೋಡಿರಿ.
ನೋಡಿರಿ ಟೇಸ್ಟ್ ಹೇಗಿರ್ತೈತಿ. ಸ್ವಲ್ಪ ಕಹಿ ಬರ್ತೈತಿ, ನಳ ಬಂದಿದ್ವು. ಹೀಗಾಗಿ ಮತ್ತು ಅಂಡ್ಯಾವು ಭಾಳ ಹೊಲಸಾಗಿದ್ವು ಅಂಥೇಳಿ ಅಂಡ್ಯಾವ ಒಂದು ತೊಳ್ಯಾಕತ್ತೀನಿ ನೋಡಿರಿ ನಾನು. ನೋಡಿರಿ ಎಲ್ಲ ಬಾಂಡೆ ಆಯ್ತು, ನೆಲ ಆಯ್ತು, ಎಲ್ಲ ಕ್ಲೀನ್ ಮಾಡಿಟ್ಕೊಳ್ಳೋದ್ರಿಂದ ಮನಸ್ಸು ಎಷ್ಟು ಹಗುರ ಇರ್ತೈತಿ ನೋಡಿರಿ. ಕೊತ್ತಂಬರಿ ಪುಡಿ ಆಗಿತ್ತಂಥೇಳಿ ಇದನ್ನು ಹಚ್ಚಾಕತ್ತೀನಿ ನೋಡಿರಿ, ಹುಣಸೆ ಹಣ್ಣು, ಉಪ್ಪು ಅದನ್ನು ಹಚ್ಚಿದ್ರೂ ಮೇಲೆ ಇದು ಯಾರಿಗೂ ಗೊತ್ತೈತೆ ಇಲ್ಲ. ಸ್ವಲ್ಪ ಹಳ್ಳಿ ಮಂದಿಗೆ ಗೊತ್ತಿರ್ತೈತಿ. ಮೇಲೆ ಒಂದು ಸ್ವಲ್ಪ ಜೋಳದ ಹಿಟ್ಟು ಹಚ್ಚೋದ್ರಿಂದ ಕಲಿ ಆಗೋಲ್ಲ. ಹುಣಸೆಹಣ್ಣು ಉಪ್ಪು ಹಚ್ಚಿ ತಿಕ್ಕಿದಾದ್ಮೇಲೆ ಒಂದು ಸ್ವಲ್ಪ ಜೋಳದ ಹಿಟ್ಟು ಹಚ್ಚಿರಿ, ಇಲ್ಲ ತೊಳೆದು ಜೋಳದ ಹಿಟ್ಟು ಹಚ್ಚಿ ಮತ್ತು ತೊಳಿರಿ. ಕಲಿ ಆಗೋಲ್ಲ, ಗೀಚು ಬೀಳೋಂಗಿಲ್ಲ ನೀರಿನ ಇದು ಬಿದ್ದಿದ್ದಾಗ. ನೋಡಿರಿ ಎಷ್ಟು ಕ್ಲೀನಾಗಿ ಕಾಣ್ತಾವೆ. ನಾಳೆ ತುಂಬಿಸಿದೆ. ಇಲ್ಲಿ ಕೊಡಕ್ಕೆ ಒಂದು ಹಿಡಿದು ಮತ್ತು ದೇವ್ರ ಸಂಬಂಧ ತೊಳೆದಿಟ್ಟಿದ್ನಲ್ಲ ಅವಕ್ಕೆ ನೀರು ಹಾಕಿ ಸ್ನಾನ ಮಾಡಿದೆ. ನೀರು ಹಿಡಿದು ಸ್ನಾನ ಮಾಡಿ ಪೂಜೆ ಮಾಡಕತ್ತೀನಿ ನೋಡ್ರಿ ನಾನು. ನೀರಿಡೋದು ನೀರಿಂದ ಮತ್ತು ಸ್ನಾನ ಮುಗಿಸ್ಕೊಂಡು ಇಲ್ಲೇನೈತಿ ದೇವ್ರ ಪೂಜೆ ಮಾಡಕತ್ತಾನೆ. ಆದಷ್ಟು ಬೆಳಗ್ಗೆ ಮಾಡೋದ್ರಿಂದ ಪೂಜೆನ ಸ್ವಲ್ಪ ಚಲೋ, ಯಾವತ್ತಿನ ಮಾಡಿದ್ರೆ ಅದ್ರ ಫಲ ಸಿಗೋಂಗಿಲ್ಲ. ಈಗ ಬ್ರಾಹ್ಮಿ ಮುಹೂರ್ತಾಗ ಮಾಡಬೇಕು, ಇಲ್ಲಾಂದ್ರೆ 12 ಒಟ್ಟು ಮುಗಿಸ್ಬೇಕಲ್ಲ. ನೋಡಿರಿ ನಮ್ಮ ಮಠದಾಗ ಹೂವು ಭಾಳ ಬಿಡ್ತಾವೆ. ತೋರಿಸಿರ್ಬೇಕು ನಿಮ್ಗೆ, ಶಾರ್ಟ್ಸ್ ಒಳಗೆ ತೋರಿಸಿ ನೋಡಿರಿ ನಾನು ದಾಸವಾಳವನ್ನು. ಅವು ಈಗ ಸಾಕಷ್ಟು ಬಿಡ್ತಾವಲ್ರಿ, ಹೂವು ಜಾಸ್ತಿ ತಂದಿರ್ತಾರೆ. ಹೀಗಾಗಿ ಎಲ್ಲ ದೇವ್ರಿಗೂ ಹೂವು ಏರ್ಸಕತ್ತೀನಿ ನೋಡಿರಿ. ಹೂವು ಇಟ್ಟರೆ ಚೆಂದ, ದೇವರು ಪೂಜೆ ಮಾಡಂಗೆ ಬಿಟ್ಟರೆ ಅಷ್ಟು ಲುಕ್ ಕಾಣೋಂಗಿಲ್ಲ. ಮತ್ತು ನಾವು ಒಂಥರ ಇದು ಅನಿಸ್ತೈತಿ. ಈಗ ನೋಡಿರಿ ಹೂವು ಏರಿಸಿ ಎಷ್ಟು ಚೆಂದ ಕಾಣ್ತೈತಿ, ಕಳ ಆಗುತ್ತೆ. ಹೆಂಗೆ